टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ದುರ್ಘಟನೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಿದೆ. ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ. ಇದು ಸಿಎಂ ಸೇರಿದಂತೆ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದ್ದು. ನಿನ್ನೆ ಸಿಎಂ ಸುದೀರ್ಘ ಸಭೆ ನಡೆಸಿದರು. ರಾಜ್ಯ ಸರ್ಕಾರಕ್ಕೆ ಚಿನ್ನಸ್ವಾಮಿ ಕಾಲ್ ತುಳಿತ ಕೇಸ್ ಟೆನ್ಷನ್. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿಂದು ಪಿಐಎಲ್ ವಿಚಾರಣೆ. ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿಗೆ ಸಂಭ್ರಮಕ್ಕಿಂತ ಶೋಕವೇ ಹೆಚ್ಚಾಗಿದೆ. ಆರ್ಸಿಬಿ ತಂಡವನ್ನು ಸನ್ಮಾನಿಸಲು ಮುಂದಾಗಿದ್ದ ಸರ್ಕಾರಕ್ಕೆ ಇರಲಾರದೆ ಇರುವೆ ಬಿಟ್ಕೊಂಡಂತಾಗಿದೆ. ಒಂದೆಡೆ ಹೈಕಮಾಂಡ್ಗೆ ವರದಿ ನೀಡಲು ಸಿಎಂ ಡಿಸಿಎಂ ತೆರಳಿದ್ರೆ, ಇತ ರಾಜ್ಯ ಹೈಕೋರ್ಟ್ ಸರ್ಕಾರದ ನಡೆಯನ್ನ ಪರಾಮರ್ಶಿಸುವ ಸಮಯ ಬಂದಿದೆ. ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ನೇತೃತ್ವದ ವಿಭಾಗೀಯ ಪೀಠದಲ್ಲಿಂದು ಸ್ವಯಂ ಪ್ರೇರಿತ ಪಿಐಎಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಜೂನ್ 5ರಂದು ನಡೆದ ವಿಚಾರಣೆಯಲ್ಲಿ ಘಟನೆಯ ಸಂಪೂರ್ಣ ವರದಿ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ಇಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ವರದಿ ಸಲ್ಲಿಸೋ ಸಾಧ್ಯತೆ ಇದೆ. ಸುದೀರ್ಘ ಸಭೆ ನಡೆಸಿ ಸಮಾಲೋಚನೆ ನಡೆಸಿದ ಸಿಎಂ ಹೈಕೋರ್ಟ್ನಲ್ಲಿಂದು ಪಿಐಎಲ್ ವಿಚಾರಣೆಗೆ ಬರ್ತಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಸಭೆ ನಡೆಸಿದರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದರು. ಸಭೆಯ ನಂತರ ಸಚಿವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದರು. ಇನ್ನು ಜೂನ್ 5ರಂದು ನಡೆದ ವಿಚಾರಣೆಯಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿತು. ಇಂಥ ಒಂದು ಅವಘಡ ಆಗಲು ಕಾರಣಗಳೇನು? ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಏನಿತ್ತು? ಸ್ಟೇಡಿಯಂಗೆ ಎಷ್ಟು ಗೇಟ್ಗಳಿದ್ವು, ಎಷ್ಟು ತೆರೆದಿದ್ವು? ವೈದ್ಯಕೀಯ ಸಿಬ್ಬಂದಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕಲ್ವೇ? ಕಾಲ್ ತುಳಿತ ಆದ್ರೆ ಏನ್ ಮಾಡಬೇಕೆಂಬ ಸಿದ್ಧತೆ ಇರಬೇಕಲ್ವೇ? ಗಾಯಗೊಂಡವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಬೇಕಲ್ವೇ? ಇಂಥ ಘಟನೆಗಳ ತಡೆಗೆ ಮಾರ್ಗಸೂಚಿಗಳು ಇರಬೇಕಲ್ವೇ? ಇಂಥ ಮಾರ್ಗಸೂಚಿ ಏನಾದರೂ ಪಾಲನೆ ಮಾಡಿದ್ದೀರಾ? ಮುಂದೆ ಹೀಗಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳೇನು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಸಾವು ಸಂಭವಿಸಿದ ಸ್ಥಳದ ವಿವರದ ಮ್ಯಾಪ್ ಸಲ್ಲಿಸಿದರು. ಆದರೆ ಸಂಪೂರ್ಣ ವರದಿ ಕೇಳಿದ್ದ ಹೈಕೋರ್ಟ್ ವಿಚಾರಣೆಯನ್ನ ಇಂದಿಗೆ ಮುಂದೂಡಿಕೆ ಮಾಡಿತ್ತು. ಹೈಕೋರ್ಟ್ ಹಂಗಾಮಿ ಸಿಜೆ ವಿ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿರುವ ವಿಭಾಗೀಯ ಪೀಠದಲ್ಲಿಂದು ವಿಚಾರಣೆಗೆ ಬರಲಿದೆ. ಹೈಕೋರ್ಟ್ಗೆ 6 ಅರ್ಜಿ. ಇಂದು ಬಂಧಿತರ ಅರ್ಜಿ ವಿಚಾರಣೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಎನ್ಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ನ 4ರನ್ನ ಬಂಧನ ಮಾಡಲಾಗಿತ್ತು. ಆದರೆ ಈ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ 6 ಅರ್ಜಿಗಳು ಸಲ್ಲಿಕೆಯಾಗಿವೆ. ಎಫ್ಐಆರ್ ರದ್ದು ಕೋರಿ ಡಿಎನ್ಎ ಎಂಟರ್ಟೈನ್ಮೆಂಟ್, ಆರ್ಸಿಬಿ, ಕೆಎಸ್ಸಿಎ ಹಾಗೂ ಬಂಧಿತ ಆರೋಪಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಲ್ಲ ಆರೋಪಿಗಳು ಘಟನೆಗೆ ಸರ್ಕಾರವನ್ನೇ ಹೊಣೆ ಮಾಡಿದ್ದಾರೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿಗಳ ವಿಚಾರಣೆ ನಡೆಯಿತು. ಭಾರತ ಟಿ20 ವಿಶ್ವಕಪ್ ಗೆದ್ದಾಗ ವಿಕ್ಟರಿ ಪರೇಡ್ ನಡೆಸಲಾಗಿತ್ತು. ಮುಂಬೈನ ವಾಂಖೇಡಿ ಸ್ಟೇಡಿಯಂನ ಪ್ರೇಕ್ಷಕರ ಸಾಮರ್ಥ್ಯ 32,000 ಇದ್ರೂ ಡಿಎನ್ಎ ಆಯೋಜಿಸಿದ ಪರೇಡ್ನಲ್ಲಿ 3 ಲಕ್ಷ ಜನ ಸೇರಿದ್ರೂ ಅವಘಡಗಳು ಆಗಿರಲಿಲ್ಲ. ಆರ್ಸಿಬಿ ವಿಕ್ಟರಿ ಪರೇಡ್ ನಡೆಸಲು ಅನುಮತಿಗಾಗಿ ಜೂನ್ 3ರಂದು ಪತ್ರ ಬರೆಯಲಾಗಿತ್ತು. ತೆರೆದ ಬಸ್ ಪರೇಡ್ಗೆ ಪೊಲೀಸರು ಅನುಮತಿ ನಿರಾಕರಿಸಿದರು. ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧರಿಸಿತು. ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ನೀಡಿದರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಡಿಎನ್ಎಯಿಂದಲೇ 584 ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ಬಂಧನಕ್ಕೆ ಆದೇಶಿಸಿದೆ. ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದರಿಂದ ಕಾಲ್ತುಳಿತವಾಗಿದೆ. ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮದ ಪ್ಲಾನ್ ಮಾಡಿದ್ದು ಸರ್ಕಾರ. ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿತ್ತು. ಕೆಎಸ್ಸಿಎ ಜೊತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚರ್ಚಿಸಿ ಕ್ಷಣದ ಪ್ಲಾನ್ ರೂಪಿಸಿದ್ರು. ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರಿಂದಲೇ ಕಾಲ್ತುಳಿತವಾಗಿದೆ. ವಿಧಾನಸೌಧಕ್ಕೆ ಬಂದ ಲಕ್ಷಾಂತರ ಜನಗಳೇ ಸ್ಟೇಡಿಯಂಗೂ ಬಂದಿದ್ದೇ ಘಟನೆಗೆ ಕಾರಣ. ಹೀಗಂತ ಡಿಎನ್ಎ ಮತ್ತು ಆರ್ಸಿಬಿ ತಮ್ಮ ರಿಟ್ ಅರ್ಜಿಯಲ್ಲಿ ಆರೋಪಿಸಿದವು. ಇನ್ನಿವತ್ತು ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಸಲ್ಲಿಸಿದ ಅರ್ಜಿ ಪರ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಸಿಎಂ ಸೂಚನೆ ಮೇರೆಗೆ ಬಂಧಿಸಲಾಗಿದೆ ಅಂತ ವಾದ ಮಂಡಿಸಿದ್ರು. ಹೈಕೋರ್ಟ್ ಪಿಐಎಲ್ ದಾಖಲಿಸಿಕೊಂಡ ಬಳಿಕವಷ್ಟೇ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸಿಐಡಿ ತನಿಖೆಗೆ ವಹಿಸಿರುವುದಾಗಿ ಹೈಕೋರ್ಟ್ಗೆ ಸರ್ಕಾರ ಹೇಳಿದ್ರು. ಸಂಜೆ ವೇಳೆಗೆ ಸಿಐಡಿಗೆ ಕೇಸ್ ವರ್ಗಾಯಿಸಲಾಗಿದೆ. ಆದರೆ ಸಿಸಿಬಿ ಪೊಲೀಸರು ನಿಖಿಲ್ ಸೋಸಲೆಯನ್ನ ಬಂಧಿಸಿದ್ದಾರೆ.
ನಂತರ ಕಬ್ಬನ್ ಪಾರ್ಕ್ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಸಿಐಡಿಗೆ ವಹಿಸಿದ ಮೇಲೆ ಸಿಸಿಬಿಗೆ ಬಂಧಿಸುವ ಅಧಿಕಾರವಿರಲಿಲ್ಲ. ಬಂಧನದ ಕಾರಣವನ್ನ ನೀಡಲು ವಿಳಂಬಿಸಲಾಗಿದೆ. ಸ್ವತಃ ಸಿಎಂ ಆರೋಪಿಗಳನ್ನ ಬಂಧಿಸುವಂತೆ ಸೂಚಿಸಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಬಂಧಿಸಬೇಕೇ ಬೇಡವೇ ಎಂಬುದು ತನಿಖಾಧಿಕಾರಿ ವಿವೇಚನೆಗೆ ಬಿಡಬೇಕು. ಸಿಎಂಗೆ ಆ ಅಧಿಕಾರವಿಲ್ಲ. ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸಿಎಂ ಸಲಹೆಗಾರರನ್ನ ಹುದ್ದೆಯಿಂದ ಕೈಬಿಟ್ಟಿದ್ದಾರೆ. ಆದರೆ ಇವರು ಯಾರನ್ನೂ ಬಂಧಿಸಿಲ್ಲ. ಹೀಗಂತ ನಿಖಿಲ್ ಪರ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. ಇದಕ್ಕೆ ಪ್ರತಿವಾದ ಮಾಡಿದ ಸರ್ಕಾರದ ಪರ ಎಜಿ ಶಶಿಕರಣ್ ಶೆಟ್ಟಿ ಫ್ರೀ ಟಿಕೆಟ್ ಹಂಚೋದಾಗಿ ಜನರನ್ನ ಆಹ್ವಾನಿಸಿದ್ದೆ ಆರ್ಸಿಬಿ ಅಂದ್ರು. ನಿಖಿಲ್ ಸೋಸ್ಲೆ ದೇಶವನ್ನೇ ತೊರೆಯುವಾಗ ಸಿಸಿಬಿ ಪೊಲೀಸರು ಬಂಧಿಸಿದ್ದರಲ್ಲಿ ತಪ್ಪಿಲ್ಲ. ಕಾಲ್ತುಳಿತದಲ್ಲಿ ಸತ್ತ 11 ಜನರ ಬಗ್ಗೆ ಇವರಿಗೆ ಕನಿಕರವಿಲ್ಲ. ಆರ್ಸಿಬಿ 1000 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಕಂಪನಿಯಾಗಿದ್ರೂ ಹೆಚ್ಚಿನ ಪರಿಹಾರ ಘೋಷಿಸಿಲ್ಲ. ಫ್ರೀ ಟಿಕೆಟ್ ಹಂಚುವುದಾಗಿ ಜನರನ್ನ ಆಹ್ವಾನಿಸಿದ್ದೇ ಆರ್ಸಿಬಿ. 21 ಗೇಟ್ಗಳಲ್ಲಿ ಕೇವಲ 3 ಗೇಟ್ ಮಾತ್ರ ತೆರೆದು ಸಾವಿಗೆ ಕಾರಣರಾಗಿದ್ದಾರೆ. ಎಜಿ ವಾದವನ್ನ ಆಕ್ಷೇಪಿಸಿದ ಆರ್ಸಿಬಿ ಪರ ವಕೀಲ ಸಿವಿ ನಾಗೇಶ್ ಸಿಎಂ ಮಾಡಿದ ಟ್ವೀಟ್ ಉಲ್ಲೇಖಿಸಿ ವಾದ ಮಾಡಿದರು. ಸ್ವತಃ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬರುವಂತೆ ಟ್ವೀಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುವಂತೆ ಆಹ್ವಾನಿಸಿದ್ದಾರೆ. ಅವರ ಮೇಲೆ ಯಾವುದೇ ಕ್ರಮವಾಗಿಲ್ಲ. ಆರೋಪಿಗಳ ಮೇಲೆ ಎಫ್ಐಆರ್ನಲ್ಲಿರುವ ಯಾವುದೇ ಸೆಕ್ಷನ್ಗಳು ಅನ್ವಯವಾಗುವುದಿಲ್ಲ. ಹೀಗಾಗಿ ಪ್ರಕರಣದ ತನಿಖೆಗೆ ತಡೆಯಾಜ್ಞೆ ನೀಡಬೇಕು. ಹೀಗೆ ವಾದ ಮಂಡಿಸಿದ ಎರಡೂ ಕಡೆಯ ವಕೀಲರ ಮಾತುಗಳನ್ನು ಆಲಿಸಿದ ಹೈಕೋರ್ಟ್ ಜೂನ್ 11ಕ್ಕೆ ವಿಚಾರಣೆ ಮುಂದೂಡಿತು. ಇನ್ನೂ ಬಂಧನವಾಗದ ಆರ್ಸಿಬಿ ಡಿಎನ್ಎ ಸಿಬ್ಬಂದಿಗಳನ್ನ ಬಂಧಿಸೋದು ಬೇಡ, ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಈಗಾಗಲೇ ಕೆಎಸ್ಸಿಎಗೆ ನೀಡಿದ ಮಾದರಿಯ ಮಧ್ಯಂತರ ರಿಲೀಫ್ ನೀಡಿತು. ಹೀಗಾಗಿ ಇನ್ನೂ ಬಂಧನ ಆಗದ ಆರ್ಸಿಬಿ ಡಿಎನ್ಎ ಎಂಟರ್ಟೈನ್ಮೆಂಟ್ ಸಿಬ್ಬಂದಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಬಂಧಿತರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತಿಗೆ ನಿಗದಿಪಡಿಸಿದೆ. ರಮೇಶ್, ಟಿವಿ9 ಬೆಂಗಳೂರು.